ನಮಸ್ಕಾರ. ಕಲಬುರಗಿ ನ್ಯೂಸ್ ರೌಂಡ್ ಅಪ್ಗೆ ಸ್ವಾಗತ. ನಾನು ಸಂಗಮೇಶ್ ಮೇತೆ. ಬನ್ನಿ ನೋಡೋಣ ಕ್ವಿಕ್ ಆಗಿ ಕಲಬುರಗಿಯ ಪ್ರಮುಖ ಸುದ್ದಿಗಳನ್ನು. ನೋಡುತ್ತಿದ್ದಂತೆ ಕಾರೊಂದು ಬೆಂಕಿಯಾದ ಘಟನೆ ಕಲಬುರಗಿ ನಗರದ ಕೆವಿಎನ್ ರಸ್ತೆಯಲ್ಲಿ ನಡೆದಿದೆ. ಕಾರ್ ಪಾರ್ಕ್ ಮಾಡಿದ್ದ ಕ್ಷಣಾರ್ಧದಲ್ಲಿಯೇ ಕಾರ್ ಬೆಂಕಿ ಹೊತ್ತಿಕೊಂಡಿದೆ. ರವಿಕುಮಾರ್ ಎಂಬುವರಿಗೆ ಸೇರಿದ ಕಾರ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು, ರಾತ್ರಿ ಮಗನನ್ನು ಸ್ಕ್ಯಾನಿಂಗ್ ಆಗಿ ಕೆವಿಎನ್ ಆಸ್ಪತ್ರೆಯಲ್ಲಿ ಬಂದಿದ್ದ ವೇಳೆ ಕಾರ್ ನಿಲ್ಲಿಸಿ ಮಗನ ಜೊತೆ ಸ್ಕ್ಯಾನಿಂಗ್ ತೆರಳಿದ್ದಾಗ ಕಾರ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿಯಿಂದ ಬೆಂಕಿ ನಂದಿಸಲಾಗಿದೆ. ಸ್ಪೆಷಲ್ ಬಜಾರ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದ ಘಟನೆ ನಡೆದಿದೆ. ಕಲಬುರಗಿಯಲ್ಲಿ ಮಹಾಲಯ ಅಮಾವಾಸ್ಯ ದಿನವೇ ಅಚ್ಚರಿ ಪವಾಡ ನಡೆದಿದೆ. ಕಲ್ಲುಸಾಗರ ಮೂರ್ತಿಯ ಮೇಲೆ ಕೂದಲು ಮೂಡಿದ್ದು ಅಚ್ಚರಿ ಪವಾಡ ನೋಡಲು ಜನಸಾಗರವೇ ಸೇರಿದೆ. ಕಲಬುರಗಿ ಸಮೀಪದ ಕಡಣಿ ಗ್ರಾಮದಲ್ಲಿ ವಿಸ್ಮಯ ನಡೆದಿದ್ದು, 2 ವರ್ಷಗಳ ಹಿಂದೆ ಶಿವಲಿಂಗ ಪಕ್ಕದಲ್ಲಿ ಹವಾಮಾಲಿನಾಥ್ ಮಹಾರಾಜ್ ಪ್ರತಿಷ್ಠಾಪಿಸಿದ ಕಲ್ಲುಸಾಗರ ಮೇಲೆ ಕೂದಲು ಮೂಡಿದ್ದು ಜನರಲ್ಲಿ ಅಚ್ಚರಿ ಮೂಡಿಸಿದೆ. ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರದಲ್ಲಿ ಧಾರಾಕಾರ ಮಳೆ ಹಿನ್ನೆಲೆ ಗಾಣಗಾಪುರ ದತ್ತಾತ್ರೇಯ ದೇವಸ್ಥಾನದ ಮುಂದೆ ನೀರು ಶೇಖರಣೆಯಾಗಿದ್ದು, ಭಕ್ತರು ಪರದಾಟ ನಡೆಸಿದ ದೃಶ್ಯಗಳು ಕಂಡುಬಂದಿವೆ. ಕೇವಲ 1 ಗಂಟೆ ಸುರಿದ ಧಾರಾಕಾರ ಮಳೆಗೆ ಅವಾಂತರ ಸೃಷ್ಟಿಯಾಗಿದ್ದು, ಮಳೆಯಿಂದ ಚರಂಡಿ ನೀರೆಲ್ಲ ದೇವಸ್ಥಾನದ ಮುಂದೆ ನಿಂತ ಪರಿಣಾಮ ಜನರು ಪರದಾಟವಂತಾಯಿತು. ಸೇಡಂ ಪಟ್ಟಣದ ಹೃದಯ ಭಾಗದಲ್ಲಿ ಹಾದು ಹೋಗಿರುವ ವಾಸದಾತರ ಸಿಮೆಂಟ್ ಕಾರ್ಖಾನೆ ರೈಲು ಹಳಿ ತೆರವುಗೊಳಿಸುವಂತೆ ಒತ್ತಾಯಿಸಿ ವ್ಯಾಪಕ ಒತ್ತಾಯ ಇರುವ ಬೆನ್ನಲ್ಲೇ ಸಚಿವರಿಗೂ ರೈಲು ಸಂಚಾರ ಶಾಕ್ ಕೊಟ್ಟಿದೆ. ಕಲಬುರಗಿ ಜಿಲ್ಲೆಯ ವಾಡಿ ಪಟ್ಟಣದ ಪುರಸಭೆ ಅಧಿಕಾರಿಗಳು ಬಡ ಜನರಿಗಾಗಿ ಬಂದಿರುವ ಹೊಲಿಗೆ ಯಂತ್ರ, ದ್ವಿಚಕ್ರ ವಾಹನಗಳು ಸೇರಿದಂತೆ ವಿವಿಧ ಸೌಕರ್ಯ ವಸ್ತುಗಳನ್ನು ತ್ಯಾಜ್ಯ ವಿಲೇವಾರಿ ಘಟಕಗಳಿಟ್ಟು ಕೊಳಿಸುತ್ತಿದ್ದಾರೆ ಎಂದು ಬಿಜೆಪಿ ಅಧ್ಯಕ್ಷ ವೀರಣ್ಣ ಯಾರಿ ಗಂಭೀರವಾಗಿ ಆರೋಪಿಸಿದ್ದಾರೆ. ಜೆಜೆಎಂ ಕಾಮಗಾರಿ ಗುತ್ತಿಗೆದಾರರ ನಿರ್ಲಕ್ಷ್ಯದಿಂದ ಟಂಟಂ ವಾಹನ ಪಲ್ಟಿಯಾದ ಘಟನೆ ಕಲಬುರಗಿ ತಾಲೂಕಿನ ಜಂಬಾಗ ಗ್ರಾಮದಲ್ಲಿ ನಡೆದಿದೆ. ಜಲಜೀವನ ಮಿಷನ್ ಕಾಮಗಾರಿಗೆ ಗ್ರಾಮದಲ್ಲಿರುವ ರಸ್ತೆಗಳನ್ನು ಅಗೆದು ಪೈಪ್ಗಳನ್ನು ಹಾಕಿ ರಸ್ತೆ ರಿಪೇರಿ ಮಾಡದೆ ಅರ್ಧಕ್ಕೆ ಬಿಟ್ಟಿದ್ದರಿಂದ ಟಂಟಂ ವಾಹನ ಪಲ್ಟಿಯಾಗಿ 3 ಗಾಯಗಳಾಗಿದ್ದು, ಗ್ರಾಮಸ್ಥರು ಗುತ್ತಿಗೆದಾರರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪಿಎಸ್ಐ ಪರೀಕ್ಷಾ ಅಕ್ರಮಗಳ ತವರೂರು ಕಲಬುರಗಿಯಲ್ಲಿ ಇಂದು ಪಿಎಸ್ಐ ಹುದ್ದೆಗಳ ನೇಮಕಾತಿ ಪರೀಕ್ಷೆ ನಡೆಸಲಾಯಿತು. ಕಲಬುರಗಿ ನಗರದಂತೆ 26 ಕೇಂದ್ರಗಳಲ್ಲಿ 402 ಸಿವಿಲ್ ಪಿಎಸ್ಐ ಹುದ್ದೆಗಳಿಗೆ ಲಿಖಿತ ಪರೀಕ್ಷೆ ಜರುಗಿತು. ಪರೀಕ್ಷೆಯಲ್ಲಿ 7348 ಪುರುಷರು, 1669 ಮಹಿಳಾ ಅಭ್ಯರ್ಥಿಗಳು ಸೇರಿದಂತೆ ಒಟ್ಟು 9017 ಅಭ್ಯರ್ಥಿಗಳು ಪರೀಕ್ಷೆ ಹಾಜರಾಗಿದ್ದರು. ಕಲಬುರಗಿಯಲ್ಲಿ ಮಾಧ್ಯಮರೊಂದಿಗೆ ಬಿಜೆಪಿ ವಿಧಾನ ಪರಿಷತ್ ಸದಸ್ಯ ರವಿಕುಮಾರ್ ಅವರು ಮಾತನಾಡಿ, ಸಂವಿಧಾನ ಪ್ರಜಾಪ್ರಭುತ್ವದ ಬಗ್ಗೆ ಮಾತನಾಡಿ ಸಿದ್ದರಾಮಯ್ಯ ಇವತ್ತು ಸಂವಿಧಾನ ಮತ್ತು ನ್ಯಾಯಾಲಯಕ್ಕೆ ಅಪಮಾನ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ಇದಾಗಿದ್ದು ಇಂದಿನ ಕಲಬುರಗಿಯ ಪ್ರಮುಖ ಸುದ್ದಿಗಳನ್ನು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಉತ್ತರ ಕರ್ನಾಟಕ ಸುದ್ದಿವಾಹಿನಿ.